ನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ತಂದೆಯಾದ ದೇವರ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನ ವಂದಿಸೋಳಾಗಿದ್ದೇನೆ. ಶುಭ ಶುಕ್ರವಾರದ ಈ ಮುಂಜಾನೆಯಲ್ಲಿ ತಮ್ಮೊಂದಿಗೆ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಪ್ರಿಯರೇ, ಶುಭ ಶುಕ್ರವಾರವು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಶಿಲುಬೆಗೇರಿಸುವಿಕೆ, ತ್ಯಾಗ ಮತ್ತು ಬೇಷರತ್ ಪ್ರೀತಿಯ ಮೇಲೆ ಕೇಂದ್ರೀಕರಿಸುವಂಥದ್ದು ಎಂಬುದು ಎಲ್ಲರಿಗೂ ತಿಳಿದಿರುವಂಥದ್ದೇ. ಇದು ಮಾನವ ಕುಲದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಕೊಟ್ಟದ್ದಾಗಿದೆ. ಸತ್ಯವೇದ ವಚನಗಳಾದ ಯೋಹಾನ 3:16-21 ಎಲ್ಲರಿಗೂ ತಿಳಿದಿರುವಂಥದ್ದೇ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಹೌದಲ್ವಾ ಪ್ರಿಯರೇ? 1 ಪೇತ್ರ 2:24 ನೋಡುವುದಾದ್ರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಯೆಶಾಯ 53:5 ನೋಡ್ತೇವೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು ಎಂಬುದಾಗಿ. ಕರ್ತನು ನಮ್ಮ ಪಾಪಗಳನ್ನ ಹೊತ್ತುಕೊಂಡು ಆತನಿಗಾದ ಘೋರ ಗಾಯಗಳಿಂದ ನಾವು ಗುಣಮುಖರಾಗುವುದಲ್ಲದೆ ನಿತ್ಯ ಜೀವ ಹೊಂದುವವರಾಗಿದ್ದೇವೆ ಮತ್ತು ಪರಾತ್ಪರನಾದ ತಂದೆಯೊಡನೆ ರೀಕಾನ್ಸಿಲೇಷನ್ ಹೊಂದುವವರಾಗಿದ್ದೇವೆ. ಪ್ರಿಯರೇ, ನಿತ್ಯ ಜೀವ ಮತ್ತು ಸಮನ್ವಯಕ್ಕೆ ಬಾಧ್ಯರಾಗ್ತೇವೆ. ಸ್ಯಾಲ್ವೇಷನ್ ಆ್ಯಂಡ್ ರೀಕಾನ್ಸಿಲೇಷನ್. ಪ್ರಿಯರೇ, ಕರ್ತನ ಸಪ್ತ ಸ್ವರಗಳನ್ನು ನಾವು ಧ್ಯಾನಿಸುವುದಾದರೆ, ಕ್ಷಮಾಪಣೆ, ಕ್ಷಮೆ, ಲೂಕ 23:24 ತಂದೆಯೇ ಅವರಿಗೆ ಕ್ಷಮಿಸು ಎಂಬುದಾಗಿ ಕ್ಷಮಾಪಣೆಯನ್ನು ನೋಡ್ತೇವೆ. ಆಡು ಭಾಷೆಯಲ್ಲಿ ಮೋಕ್ಷ, ಲೋಕ 23:43 ಆ ಕಳ್ಳನಿಗೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ನಿತ್ಯ ಜೀವವನ್ನು ಸ್ವಾಮಿ ಕೊಡುವುದನ್ನು ನೋಡ್ತೇವೆ. ಮೂರನೇದು ಸಂಬಂಧದ ಮೌಲ್ಯವನ್ನು ನೋಡ್ತೇವೆ. ಯೋಹಾನ 19:26-27 ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ. ದೇವರು ಸಂಪೂರ್ಣವಾಗಿ ಕೈಬಿಟ್ಟಂತ ಸಮಯ, ವೇದನೆ, ಕಷ್ಟ ನೋಡ್ತೇವೆ. ಮತ್ತಾಯ 27:46 ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಇದು ಪರಿತ್ಯಾಗವನ್ನು ತೋರಿಸುವಂಥದ್ದು ಪ್ರಿಯರೇ. ಮತ್ತು ಒಬ್ಬ ಸಾಧಾರಣ ಮನುಷ್ಯನ ಸ್ಥಿತಿಯಲ್ಲಿ ಸ್ವಾಮಿ ಸಂಕಟ ಪಡುವುದನ್ನು ನೋಡ್ತೇವೆ. ಯೋಹಾನ 19:28 ನನಗೆ ನೀರಡಿಕೆ ಆಗಿದೆ ಎಂಬ ಮಾತು ಕೇಳುವುದರ ಮೂಲಕವಾಗಿ. ಹೌದು ಪ್ರಿಯರೇ, ಇದು ಈ ಒಂದು ಸಂಕಟವನ್ನು ನೋಡುವುದಲ್ಲದೆ ನಾವು ಇನ್ನೊಂದು ನೋಡ್ತೇವೆ, ವಿಧೇಯತೆಯ ಜಯವನ್ನು ಇದೇ ಸ್ಥಳದಲ್ಲೇ ನೋಡ್ತೇವೆ. ಇದು ಮಾಡಬೇಕಾದ ತಂದೆ ತನಗೆ ನೇಮಿಸಿದ ಕೆಲಸವನ್ನು ತಾನು ಸಂಪೂರ್ಣವಾಗಿ ಮಾಡಿದ್ದೇನೆಂಬ ವಿಧೇಯತೆಯ ಮೇಲೆ ಜಯವನ್ನು ನೋಡುವಂಥದ್ದಾಗಿದೆ. ಯೋಹಾನ 19:30 ತೀರಿತು ಎಂಬುದಾಗಿ ಆತ್ಮವನ್ನು ತಲೆಬಾಗಿಸಿ ಒಪ್ಪಿಸಿಕೊಟ್ಟಂಥ ಕ್ಷಣ ಇದಾಗಿತ್ತು. ಮತ್ತೆ ತಂದೆಯೊಡನೆ ಪುನರ್ಮಿಲನ ಆಗುವಂತಹ ಸಮಯ. ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ, ಲೂಕ 23:40 ಇದು ಆತನ ಸಮರ್ಪಣೆಯ ಸ್ವರವಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಬೈಬಲ್ ಪ್ರಕಾರ ಯೇಸು ಸ್ವಾಮಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ನಿಧನರಾದರು. ಬಹುಶಃ ಏಪ್ರಿಲ್ ಕ್ರಿಸ್ತಶಕ 33 ಯಹೂದಿಗಳ ಪಾಸ್ ಓವರ್ ಯಜ್ಞದ ಸಮಯಕ್ಕೆ ಅನುಗುಣವಾಗಿ ನಡೆದಿದೆ ಎಂಬುದಾಗಿ ಚರಿತ್ರಕಾರರು ಮತ್ತು ಹಳೆ ಒಡಂಬಡಿಕೆಯ ಪಾಸ್ ಓವರ್ ಯಜ್ಞದ ಸಮಯದ ನಿದರ್ಶನಗಳನ್ನು ನಾವು ಈ ಸಮಯಕ್ಕೆ ಹೊಂದಿಸಬಹುದಾಗಿದೆ ಪ್ರಿಯರೇ. ಪ್ರತಿ ವರ್ಷ ನಾವು ಸ್ವಾಮಿ ಶಿಲ್ಬೆ ಮೇಲೆ ನುಡಿದ ಸಪ್ತ ಸ್ವರಗಳನ್ನು ಧ್ಯಾನಿಸುತ್ತೇವೆ. ಹಾಗಾಗಿ
ಪಾಸ್ ಓವರ್ ಕುರಿಮರಿಯ ಪಾತ್ರವನ್ನ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ಯಜ್ಞದ ಕುರಿಯಾಗಿ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3ರವರೆಗೆ 3 ಗಂಟೆಗಳು ಕತ್ತಲೆ ಭೂಮಿಯನ್ನ ಆವರಿಸಿದೆ. ಇದು ದೈವಿಕ ತೀರ್ಪನ್ನ ತೋರಿಸುವಂಥದ್ದಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಎಕ್ಸೋಡ್ ವಿಮೋಚನಾ ಕಾಂಡ 12 1ರಿಂದ ನಾವು 11 ವಚನಗಳನ್ನ ನಾವು ನೋಡುವುದಾದರೆ ಪಾಸ್ ಓವರ್ ಹಬ್ಬದ ನಿಯಮಾವಳಿಗಳನ್ನ ನಾವು ಧ್ಯಾನಿಸಬಹುದಾಗಿದೆ. ಇದನ್ನ ನಾವು ಯಹೂದಿಗಳ ತೋರಾ ಬುಕ್ಕಲ್ಲೂ ಸಹ ನಾವು ಅದನ್ನ ಡಿಫೈನ್ ಮಾಡಿರೋದನ್ನ ನಾವು ನೋಡ್ತೇವೆ. ಈ ಯಹೂದಿಗಳ ಸಂಪ್ರದಾಯದ ಪ್ರಕಾರ ನೈಸನ್ ತಿಂಗಳ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್, ಆದರೆ ಏಪ್ರಿಲ್ 14ರಂದು ಎಂಬುದಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ತೋರಿಸ್ತಿದೆ. ಸೊ ಅಂದು ದೇವಾಲಯದಲ್ಲಿ ಪಾಸ್ ಓವರ್ ಕುರಿಮರಿಗಳನ್ನ ಬಲಿ ನೀಡಬೇಕಾಗಿತ್ತು. ಕೊನೆಯ ಕ್ಷಣ, ಕೊನೆಯ ಗಳಿಗೆಯಲ್ಲಿ ನಾವು ವಿಮೋಚನಾ ಕಾಂಡ 12:2-11 ಹೋದಾಗ ನಮಗೆ ಇದರ ಸಂಪೂರ್ಣ ಚಿತ್ರಣ ಕಾಣಸಿಗುತ್ತೆ. ಕೊನೆಯ ಕುರಿಮರಿಗಳನ್ನ, ಕೊನೆಯ ಕ್ಷಣದ ಕುರಿಮರಿಗಳನ್ನ ಸುಮಾರು ಮಧ್ಯಾಹ್ನ 3 ಗಂಟೆಗೆ ಯಜ್ಞವಾಗಿ ಸಮರ್ಪಿಸುತ್ತಿದ್ದಂಥ ಆ ಸಮಯದಲ್ಲಿ, ಹೌದು, ಸತ್ಯವಾದ ಜೀವವುಳ್ಳ ಪಾಸ್ ಓವರ್ ಕುರಿಮರಿಯಾಗಿ, ಯಜ್ಞದ ಕುರಿಮರಿಯಾಗಿ ಸರಿಯಾಗಿ ಅದೇ ಸಮಯದಲ್ಲಿ ಸ್ವಾಮಿ ತನ್ನ ಆತ್ಮವನ್ನ ತಂದೆಗೆ ಒಪ್ಪಿಸಿಕೊಟ್ಟದ್ದನ್ನ ನೋಡ್ತೇವೆ ಪ್ರಿಯರೇ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಗಳವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಸ್ವಾಮಿ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿ, 2ನೇ ಬಾರಿ ಕೂಗಿ ಪ್ರಾಣ ಬಿಟ್ಟನು. ಮತ್ತಾಯ 27:45-51, ಮಾರ್ಕ 15:33-37, ಲೂಕ 23:45-46, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಮಹಾಧ್ವನಿಯಿಂದ ಕೂಗಿದ ನಂತರ ಪ್ರಾಣ ಬಿಟ್ಟರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಮಧ್ಯಾಹ್ನ 3 ಗಂಟೆಗಳ ಕಾಲ ಕತ್ತಲು ಭೂಮಿಯನ್ನು ಆವರಿಸಿದೆ ಎಂದು ಬೈಬಲ್ ಹೇಳ್ತದೆ. ಇದು ದೇವರ ತೀರ್ಪನ್ನು ಮತ್ತು ತೀವ್ರವಾದ ಬಳಲಿರುವ ಸಮಯವನ್ನ ತೋರಿಸುತ್ತದೆ. ಮರಣದಿಂದ ಬೇರ್ಪಡಿಸಿದ ಗಳಿಗೆಯೂ ಹೌದು ಪ್ರಿಯರೇ. ಇನ್ನೂ ಆಳವಾಗಿ ಸತ್ಯವೇದದ ಪ್ರಕಾರ ಸಬ್ಬತ್ ಸಿದ್ಧತೆಯನ್ನ ನಾವು ಯೋಹಾನ 19:31-37 ನೋಡೋದಾದ್ರೆ, ಸಬ್ಬತ್ತನ್ನ ಉಲ್ಲಂಘಿಸುವುದನ್ನ ತಪ್ಪಿಸಲು ಸೂರ್ಯಾಸ್ತದ ಮೊದಲು ಶವಗಳನ್ನ ತೆಗೆದು ಹಾಕಬೇಕೆಂದು ಯಹೂದಿ ನಾಯಕರ ಒತ್ತಾಯಕ್ಕೆ, ಪ್ರಿಯರೇ, ಇಲ್ಲಿ ಪ್ರವಾದನೆ ನೆರವೇರಿಕೆ, ಶಾಸ್ತ್ರದ ಮಾತು, ವಿಮೋಚನಾ ಕಾಂಡ 12:46, ಕೀರ್ತನೆ 34:20 ನಾವು ನೋಡುವುದಾದ್ರೆ ಕರ್ತನ ದಿನದ ಬಗ್ಗೆ ಹಳೇ ಒಡಂಬಡಿಕೆಯ ಪ್ರವಾದನೆಯನ್ನ ಪೂರೈಸುವಂಥದ್ದಾಗಿದೆ. ಈ ಸಮಯ ಮಧ್ಯಾಹ್ನ ಸೂರ್ಯ ಮುಳುಗುವುದು ದೈವಿಕ ಪೂರ್ಣಗೊಳಿಸುವಿಕೆಯನ್ನ ತೋರಿಸುತ್ತೆ ಪ್ರಿಯರೇ. ಮಧ್ಯಾಹ್ನ 3 ಗಂಟೆಗೆ ಏಸು ಹಳೆಯ ಒಡಂಬಡಿಕೆಯ ಅಂತ್ಯ ಮತ್ತು ತನಗಾಗಿ ತಂದೆ ವಹಿಸಿದ್ದ ಕಾರ್ಯವನ್ನ ಸಂಕೇತಿಸುವ ತೀರಿತು ಎಂಬ ಮಾತಿನ ಮೂಲಕ ಘೋಷಿಸಿರುವ ಯೋಹಾನ 19:30 ಈ ಸಮಯವು ಇದಾಗಿದೆ ಪ್ರಿಯರೇ. 3 ಗಂಟೆಯ ಸ್ವಾಮಿಯ ಆತ್ಮವನ್ನ ಒಪ್ಪಿಸಿಕೊಟ್ಟಂತ ಕ್ಷಣ, ತ್ಯಾಗದ ಕ್ಷಣ ಇದಾಗಿದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಒಂದು ಕ್ಷಣ ತಲೆ ತಗ್ಗಿಸಿ ಕ್ಷಣ ಪ್ರಾರ್ಥಿಸುವ. ಪರಲೋಕದಲ್ಲಿರುವ ನಮ್ಮ ಪರಮ ತಂದೆಯಾದ ದೇವರೇ, ನೀನು ನಿನ್ನ ಮಗನ ಮೂಲಕ ಈ ದಿನ ನಮ್ಮ ಸಂಗಡ ಮಾತಾಡಿದ್ದಕ್ಕಾಗಿಯೂ, ಆತನ ಮೂಲಕ ನಮಗೆ ಒಂದು ಮಾದರಿ ತೋರಿಸಿದ್ದಕ್ಕಾಗಿಯೂ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ. ಜೀವಜಲದ ಬುಗ್ಗಿಯಾದ ಯೇಸು ಸ್ವಾಮಿಯನ್ನ ನಂಬಿ ನಮ್ಮ ಈ ಯಾತ್ರೆಯಲ್ಲಿ ಜಯಶಾಲಿಯಾಗುವಂತೆ ಸಹಾಯ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದುತ್ತೇವೆ ತಂದೆಯೇ. ಆಮೇನ್. God bless your day. Take care.